ಕರ್ನಾಟಕ ಸರ್ಕಾರ ಬಂದ ಕೂಡಲೇ ಆಗಬೇಕಿತ್ತು. ಈಗ BJP ಸರ್ಕಾರ ಆಗಿದ್ದರೆ 2 ಸಾರಿ ಈ ಟ್ರಸ್ಟನ್ನು ಮಾಡ್ಬೋದಿತ್ತು. ಆದರೆ ನಮ್ಮಲ್ಲಿ ಇದರಲ್ಲಿ ಉತ್ಸುಕರಾಗಿ ಹೋಗುವವರು ಯಾರು ಇಲ್ಲ. ಮೂಲಭೂತ ಸೌಕರ್ಯಗಳು ಭಾಳಷ್ಟು ಕಡಿಮೆ ಇದೆ. ಇವತ್ತು ಸರಿಯಾಗಿ ಮಲಗಲಿಕ್ಕೆ ಫ್ರೀ ಟಿಕೆಟಲ್ಲಿ ಬಂದವರಿಗೆ ಮಲಗಲಿಕ್ಕೆ ವ್ಯವಸ್ಥೆಗಳಿಲ್ಲ. ನಮ್ಮ ಮನೆತನಕ್ಕೆ ಒಂದು ಪ್ರಾತಿನಿಧ್ಯ ಸಿಗಬೇಕು, ಅದು ನಮಗೆ ಅಧ್ಯಕ್ಷ ಸ್ಥಾನವೇ ಸಿಗಬೇಕು. ಇತ್ತೀಚೆಗೆ 1939ರಿಂದ 1978ರವರೆಗೆ ನಮ್ಮ ಮನೆತನದವರು ಆಡಳಿತದಲ್ಲಿ ಇದ್ದರು. ಅಲ್ಲಿಂದ ನಾವು ಇಲ್ಲಿಗೆ ದೇವಸ್ಥಾನದ ಆಡಳಿತ ಮಾಡುವ ಉದ್ದೇಶಕ್ಕಾಗಿ ನಾವು ಈ ಊರಿಗೆ ಬಂದದ್ದು. ಯಾವಾಗಲೂ ಇದು ಆಗಬೇಕಿತ್ತು, ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣ ಇದು ಯಾವಾಗಲೂ ಆಗಬೇಕಿತ್ತು. ಕಾರಣ ಅಂತಂದರೆ ಡಿಲೇ ಆಗ್ತಿದೆ. ಇದು ಆಗಬಾರ್ದು ಅಂತ ಹೇಳೋದು ನನ್ನ ಮುಖ್ಯವಾದ ಒಂದು ಆಗ್ರಹ. ಈಗ ಪಟ್ಟಿ ವೈರಲ್ ಆಗಿದೆ, ಅದು ಅಂತಿಮ ಆಗಬೇಕಿತ್ತು, ಅದು ಆಗಲಿಲ್ಲ. ಇವಾಗ ಲೇಸ್ಟ್ ಬಂದು ನೋಡಿದ ನಂತರ ನನಗೆ ತುಂಬ ಬೇಸರ ಆಯಿತು. ಯಾರಲ್ಲಿ ಹೇಳಿಕೊಡೋದಪ್ಪ ಅಂತೇಳಿ ನಂಗೆ ಅದೇ ಆಯಿತು. ಇವತ್ತು ನಮಗೆ ಅನ್ಯಾಯ ಆಗ್ತಿದೆ ಅಂದರೆ ನಾವು ಪಕ್ಷದಲ್ಲಿ ಇನ್ನು ದುಡಿಲಿಕ್ಕೆ ನಮಗೆ ಮರ್ಯಾದೆ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಆತ್ಮೀಯ ವೀಕ್ಷಕರೇ ನಮಸ್ತೆ. ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇವೆ. ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ವ್ಯವಸ್ಥಾಪನಾ ಸಮಿತಿ, ಈ ಹಿಂದಿನ ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಅವಧಿ ಮುಗಿದ್ರೂ ಇನ್ನೂ ಹೊಸ ವ್ಯವಸ್ಥಾಪನಾ ಸಮಿತಿ ಅಧಿಕೃತವಾಗಿ ನೇಮಕ ಆದೇಶ ಆಗಿಲ್ಲ. ಕಳೆದ ಒಂದು ವರ್ಷಗಳಿಂದ ಇದಕ್ಕೆ ನಿರೀಕ್ಷಿಸಲಾಗ್ತಾ ಇದೆ. ಆದರೆ ಇತ್ತೀಚೆಗಷ್ಟೇ ಒಂದು ವಿದ್ಯಮಾನ ನಡೆದಿದೆ. ಈ ಒಂದು ಪಟ್ಟಿಯನ್ನು ಒಂದು ಅಂತಿಮಗೊಳಿಸಲಿಕ್ಕೆ ಸಾಕಷ್ಟು ಕಸರತ್ತುಗಳು ಕೂಡ ನಡೆದಿತ್ತು ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ. ಇತ್ತೀಚೆಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಜ್ಯ ಮುಜರಾಯಿ ಸಚಿವರಿಗೆ ಬರೆದ ಅವರ ಒಂದು ಪಟ್ಟಿ, ಅಂತಿಮಗೊಳಿಸಿದ ಒಂದು ಪಟ್ಟಿ ಏನಿದೆ ಅದು ವೈರಲ್ ಆಯಿತು. ಆ ವೈರಲ್ ಆದ ಬಳಿಕ ಸಾಕಷ್ಟು ವಿದ್ಯಮಾನಗಳು ನಡೆಯಿತು, ಈಗಲೂ ಕೂಡ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಒಂದು ನೇಮಕ ಯಾಕೆ ತಡ ಆಗ್ತಾ ಇದೆ, ಇದಕ್ಕೆ ಇಲ್ಲಿನ ಗಣ್ಯರು ಏನು ಹೇಳ್ತಾರೆ, ಆಕಾಂಕ್ಷಿಗಳು ಪಟ್ಟಿ ಪ್ರಕಟ ಆದ ಆಕಾಂಕ್ಷಿಗಳೆಲ್ಲ ಅಥವಾ ಅದರಲ್ಲಿರುವ ಹೆಸರುಗಳ ವ್ಯಕ್ತಿಗಳೆಲ್ಲ ಈಗ ಮಂಗಳೂರು, ಬೆಂಗಳೂರು ಅಂತ ಇದ್ದಾರೆ. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಅಧಿಕೃತವಾಗಿ ಸರ್ಕಾರದಿಂದ ಪ್ರಕಟ ಆಗ್ಬೋದು ಅಂತ ನಿರೀಕ್ಷಿಸಲಾಗ್ತಾ ಇದೆ. ಈ ಹಿಂದಿನ ಕಸರತ್ತುಗಳನ್ನು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಒಂದಷ್ಟು ಆಕಾಂಕ್ಷಿಗಳಿರ್ಬೋದು ಅಥವಾ ಈ ಊರಿನ ಗಣ್ಯರಿರ್ಬೋದು, ಇಲ್ಲಿನ ಬೆಳವಣಿಗೆಗಳನ್ನು ಹತ್ತಿರದಿಂದ ನೋಡ್ತಾ ಇರುವವರು, ಇವರೆಲ್ಲ ಏನು ಹೇಳ್ತಾರೆ ಕೇಳೋಣ. ಪ್ರಿಯ ವೀಕ್ಷಕರೇ, ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಆದಾಯದಲ್ಲಿ ರಾಜ್ಯದ ನಂಬರ್ 1 ಯಾತ್ರಾ ಕ್ಷೇತ್ರ ಆಗಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಗಾಗಿ ಅಂತಿಮಗೊಂಡ ಪಟ್ಟಿ ಘೋಷಣೆ ಮೊದಲೇ ಸೋರಿಕೆಯಾಗಿದ್ದು, ಪಟ್ಟಿಯಲ್ಲಿ ಹೆಸರಿಲ್ಲದ ಅನೇಕರು ಈಗ ಧಾರ್ಮಿಕ ದತ್ತಿ ಸಚಿವರ ಕಚೇರಿಗೆ ಹೋಗಿ ಒತ್ತಡ ಹಾಕತೊಡಗಿರುವ ಹಾಗೂ ಪಟ್ಟಿಯಲ್ಲಿರುವ ಕೆಲವು ಹೆಸರುಗಳ ಕುರಿತು ಆಕ್ಷೇಪ ಸಲ್ಲಿಕೆ ಮಾಡಿರುವ ಘಟನೆ ಕೂಡ ನಡೆದಿರುವಂಥದ್ದು. ಈಗ ವೈರಲ್ ಆಗಿರುವ ಪಟ್ಟಿಯ ಪ್ರಕಾರ ಇನ್ನೇನು ಆದೇಶ ಆಗಲಿಕ್ಕಿದೆಯೋ ಅಥವಾ ಪಟ್ಟಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎನ್ನುವ ಬಗ್ಗೆ ಕೂಡ ಚರ್ಚೆ ಆರಂಭಗೊಂಡಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗುವುದೆಂದರೆ ಖಂಡಿತವಾಗಿ ಅದೊಂದು ಪ್ರತಿಷ್ಠೆಯ ವಿಚಾರ. ಇದಕ್ಕೆ ಸದಸ್ಯರಾಗಲು ಭಾರೀ ಪೈಪೋಟಿ ಇದೆ. ಸುಮಾರು 5 ತಿಂಗಳ ಹಿಂದೆ ವ್ಯವಸ್ಥಾಪನಾ ಸಮಿತಿ ಸದಸ್ಯತ್ವಕ್ಕೆ ಧಾರ್ಮಿಕ ದತ್ತಿ ಇಲಾಖೆ ಅರ್ಜಿಯನ್ನು ಆಹ್ವಾನ ಮಾಡಿತ್ತು. ಆಗ ಒಟ್ಟು ಸುಮಾರು 127 ಮಂದಿ ಅರ್ಜಿಯನ್ನು ಹಾಕಿದರು. ಅದು ಪೊಲೀಸ್ ವೆರಿಫಿಕೇಷನ್ಗೆ ಕೂಡ ಬಂದಿತ್ತು. ತಾಲೂಕಿನ, ಜಿಲ್ಲೆಯ ಹಾಗೂ ರಾಜ್ಯದ ವಿವಿಧ ಭಾಗದವರು ಕೂಡ ಅರ್ಜಿಯನ್ನು ಹಾಕಿದರು. ಆದರೆ ನೇಮಕಾತಿ ಆಗದೆ ವಿಳಂಬ ಆದಾಗ ಸುಳ್ಯ ತಾಲೂಕಿನ ಕಾಂಗ್ರೆಸ್ ಮುಂದಾಳುಗಳು ಬೆಂಗಳೂರಿಗೆ ಹೋಗಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ನೆನಪಿಸುವ ಕೆಲಸವನ್ನು ಕೂಡ ಮಾಡಿದರು. ಬಳಿಕ ಪ್ರಕ್ರಿಯೆ ವೇಗ ಪಡೆದುಕೊಂಡಿತ್ತು. ಈ ಮಧ್ಯೆ ಕುಕ್ಕೆ ಸುಬ್ರಹ್ಮಣ್ಯ ಅಭಿವೃದ್ಧಿ ಪ್ರಾಧಿಕಾರ ಆಗುವುದು ಕೂಡ ಒಂದು ಚರ್ಚೆಗಳು ನಡೆಯತೊಡಗಿತ್ತು. ಈ ಕುರಿತಂತೆ ಕೂಡ ಇಲ್ಲಿನ ಅನೇಕ ಮಂದಿ ಬೆಂಗಳೂರಿಗೆ ಹೋಗಿ ಮಾತನಾಡಿ ಪ್ರಾಧಿಕಾರ ಬೇಡ ಎನ್ನುವಂಥ ಅವರ ಅನಿಸಿಕೆಯನ್ನು ಕೂಡ ಹೇಳಿ ಬಂದಿದ್ದರು. ಇನ್ನು ಪಕ್ಷದ ವಲಯದಲ್ಲಿ ಈ ವಿಚಾರ ಕೂಡ ಈ ಒಂದು ಸದಸ್ಯತ್ವದ ಕುರಿತಾಗಿ ಚರ್ಚೆಯಾಗಿ ಅಂತಿಮ ಪಟ್ಟಿ ಸಿದ್ಧಗೊಳಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಅದು ತನಗೆ ಬರಲಿ ಎಂದು ರಾಮಲಿಂಗಾರೆಡ್ಡಿಯವರು ಹೇಳಿದ್ರಿಂದ ಸುಳ್ಯ ಮತ್ತು ಕಡಬ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಿಯನ್ನು ಕಳುಹಿಸಿ ಅದರ ಬಗ್ಗೆ ಜಿಲ್ಲೆಯ ಮುಖಂಡರು ಸೇರಿ ಚರ್ಚಿಸಿ ತಮ್ಮ ಕೆಲವು ಹೆಸರನ್ನು ಸೇರಿಸಿ 8 ಮಂದಿಯ ಹೆಸರನ್ನು ಅಂತಿಮಗೊಳಿಸಿ ಪಟ್ಟಿಯನ್ನು ಸಿದ್ಧಗೊಳಿಸಲಾಗಿತ್ತು. ಈ ಪಟ್ಟಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಕಳುಹಿಸಿದರು. ಆದರೆ ಈ ಪಟ್ಟಿ ಅಧಿಕೃತವಾಗಿ ಘೋಷಣೆಯಾಗುವ ಮೊದಲೇ ಸೋರಿಕೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿತ್ತು. ಸಚಿವ ರಾಮಲಿಂಗಾರೆಡ್ಡಿಯವರ ಕಚೇರಿಯಿಂದ ಅದು ಸೋರಿಕೆ ಐತೆ ಅಥವಾ ಸಚಿವ ದಿನೇಶ್ ಗುಂಡೂರಾವ್ ಅವರ ಕಚೇರಿಯಿಂದ ಲೀಕ್ ಆಯಿತೆ ಎನ್ನುವುದು ಕೂಡ ಅದು ಖಚಿತಪಟ್ಟಿಲ್ಲ. ಆದರೆ ಈ ಪಟ್ಟಿ ಅಧಿಕೃತವಾಗಿ ಸಿದ್ಧಗೊಂಡಿದ್ದ ಪಟ್ಟಿ ಎನ್ನುವುದು ಬಹುತೇಕ ಸತ್ಯ ಎನ್ನುವುದು ಕೂಡ ಗೊತ್ತಾಗಿರುವಂಥ ಸಂಗತಿ.
ಇದರ ಪರಿಣಾಮವಾಗಿ ಪಟ್ಟಿಯಲ್ಲಿಲ್ಲದ ಹೆಸರಿನವರು ತಮ್ಮ ಹೆಸರು ಬಿಟ್ಟದ್ದಕ್ಕಾಗಿ ಸಿಟ್ಟುಕೊಂಡಿದ್ದಾರೆ. ಮಂತ್ರಿಗಳನ್ನು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಸಂಪರ್ಕಿಸತೊಡಗಿದ್ದಾರೆ. ಅನೇಕರು ಸಾಂಪ್ರದಾಯಿಕವಾದ ಮಾನದಂಡದಲ್ಲಿ, ಜಾತಿ ಜನಾಂಗದವರ ಮಾನದಂಡದಲ್ಲಿ ಅವಕಾಶವನ್ನು ಕೈತಪ್ಪಿದ ಆತಂಕದಲ್ಲಿ ಅಸಮಾಧಾನಕ್ಕೆ ಕೂಡ ಒಳಗಾಗಿರುವಂಥದ್ದು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮುಜರಾಯಿ ಸಚಿವರಿಗೆ ನೀಡಿದ ಪತ್ರದಲ್ಲಿ ಅರ್ಚಕರನ್ನು ಹೊರತುಪಡಿಸಿದಂತೆ 8 ಹೆಸರುಗಳಿದ್ದಾವೆ. ಅಶೋಕ್ ನಿಗ್ರಾಜೆ, ಹರೀಶ್ ಶಿಂಜಾಡಿ, ಎನ್ ಜಯಪ್ರಕಾಶ್ ರೈ, ಶ್ರೀಮತಿ ಲೀಲಾ ಮನಮೋಹನ್, ಶ್ರೀಮತಿ ಪ್ರವೀಣಾ, ಪ್ರಶಾಂತ್ ರೈ ಮರುವಂಜ, ಡಾಕ್ಟರ್ ರಘು ಅವರು, ಅಜಿತ್ ಕುಮಾರ್ ಪೂಜಾರಿ ಗೋಳಿತೊಟ್ಟು ಮತ್ತು ಮಹೇಶ್ ಕುಮಾರ್ ಕರಿಕಳ ಅವರ ಹೆಸರು ಪಟ್ಟಿಯಲ್ಲಿದೆ. ಈಗ ವೈರಲ್ ಆಗ್ತಾ ಇದ್ದಂತೆ ಈ ಪಟ್ಟಿ ಕೆಲವೇ ದಿನಗಳಲ್ಲಿ ಒಂದು ವೇಳೆ ವೈರಲ್ ಆಗದೇ ಇದ್ದರೆ ಇದೇ ಆದೇಶವಾಗಿ ಬರ್ತಿತ್ತು ಎನ್ನುವುದು ಕೂಡ ಈ ಒಂದು ವಲಯದಲ್ಲಿ ಅದು ಕೇಳಿ ಬರ್ತಾ ಇದೆ. ಇನ್ನು ವ್ಯವಸ್ಥಾಪನಾ ಸಮಿತಿಗೆ ಶಿಫಾರಸುಗೊಂಡವರ ಪಟ್ಟಿ ಸೋರಿಕೆಯಾಗಿ ವೈರಲ್ ಆಗಿರೋದ್ರಿಂದ ಹಲವರಿಗೆ ತಮ್ಮ ಅಸಮಾಧಾನ ತೋಡಿಕೊಳ್ಳಲು, ತಮ್ಮ ಆಕ್ಷೇಪವನ್ನು ದಾಖಲಿಸಲು ಎಚ್ಚರಿಕೆಯನ್ನು ನೀಡಲು ಕೂಡ ಅವಕಾಶ ದೊರೆತಂತಾಗಿದೆ. ಈ ಪಟ್ಟಿಯಲ್ಲಿ ಮಲೆಕುಡಿಯ ಸಮುದಾಯದವರಿಗೆ ಅವಕಾಶ ದೊರೆಯದುದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಕೈಂಕರ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುವಂಥ ಮಲೆಕುಡಿಯ ಸಮುದಾಯದವರು ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ಈ ಸಮುದಾಯದ ಮಾಧವ ದೇವರಗದ್ದೆ, ಸೌಮ್ಯ, ಅರುಣ, ಅಶ್ವಿನಿ ಮೊದಲಾದವರು ಅರ್ಜಿ ಹಾಕಿದವರಲ್ಲಿದ್ದರೂ ಕೂಡ ಯಾರಿಗೂ ಅವಕಾಶ ದೊರೆತಿಲ್ಲ. ಖಂಡಿತವಾಗಿಯೂ ಅವಕಾಶ ಅವರಿಗೆ ದೊರೆತಿಲ್ಲ. ಇನ್ನು ಮಲೆಕುಡಿಯರ ಸಂಘ ಸುಬ್ರಹ್ಮಣ್ಯ ವಲಯ ಇವರು ಕುಕ್ಕೆ ದೇವಳದ ಕಾರ್ಯನಿರ್ವಹಣಾಧಿಕಾರಿಯನ್ನು ಕಂಡು ಈ ಕುರಿತಂತೆ ಮನವಿಯನ್ನು ನೀಡಿ ಕ್ಷೇತ್ರದ ಸಂಪ್ರದಾಯದಂತೆ ಮಲೆಕುಡಿಯ ಸಮುದಾಯದವರಿಗೆ ವ್ಯವಸ್ಥಾಪನಾ ಸಮಿತಿಗೆ ಒಂದು ಸ್ಥಾನ ಕೊಡಲೇಬೇಕು ಎನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ವೇಳೆ ಕೊಡದಿದ್ದರೆ ಷಷ್ಠಿಯ ಸಂದರ್ಭ ರಥ ಕಟ್ಟುವ ಕಾರ್ಯ ಮಾಡದೆ ಪ್ರತಿಭಟಿಸಬೇಕಾಗುತ್ತಿರುವ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಇನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಗೆ ಹೋಗಿದ್ದ ಕಡಬ ಬ್ಲಾಕರ 10-20 ಪ್ರಮುಖರು ಪಟ್ಟಿಯಲ್ಲಿರುವ ಅಜಿತ್ ಕುಮಾರ್ ಎಂಬವರು ಅವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಬ್ಲಾಕ್ನಿಂದ ಕೂಡ ಶಿಫಾರಸು ಮಾಡಲಾಗಿಲ್ಲ. ಅವರ ಹೆಸರನ್ನು ಸೇರಿಸಿದ್ದು ಹೇಗೆ? ಮಹೇಶ್ ಕುಮಾರ್ ಕರಿಕಳ ಅವರನ್ನು 2ನೇ ಬಾರಿ ನೇಮಕ ಮಾಡಿದ್ದು ಯಾಕೆ? ಮಲೆಕುಡಿಯ ಜನಾಂಗದವರನ್ನು ಪಟ್ಟಿಯಲ್ಲಿ ಸೇರಿಸದಿರುವುದು ತಪ್ಪು, ಅವರನ್ನು ಸೇರಿಸಬೇಕು ಮೊದಲಾದ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭಿಸ್ತಾ ಇದೆ. ಇನ್ನು ಕೂಜುಗೋಡು ಕುಟುಂಬದವರು ಸತೀಶ್ ಕೂಜುಗೋಡು ಮತ್ತಿತರರು ಮತ್ತು ಮಲೆಕುಡಿಯ ಮುಂದಾಳು ಮಾಧವ ದೇವರಗದ್ದೆ ಮತ್ತಿತರರು ಬೆಂಗಳೂರಿಗೆ ತೆರಳಿದ್ದು 1938ರಿಂದ ದೇವಸ್ಥಾನದ ಆಡಳಿತ ನೋಡಿಕೊಳ್ತಾ ಇದ್ದಂಥ ಕೂಜುಗೋಡು ಕುಟುಂಬಕ್ಕೆ ಒಂದು ಸದಸ್ಯತ್ವ ಕೊಡಬೇಕೆಂಬ ಬಗ್ಗೆ ಹಾಗೂ ಮಲೆಕುಡಿಯ ಸಮಾಜಕ್ಕೆ ಒಂದು ಸ್ಥಾನ ಕೊಡಬೇಕೆಂಬ ಬಗ್ಗೆ ಧಾರ್ಮಿಕ ದತ್ತಿ ಸಚಿವರಿಗೆ ಮನವಿ ನೀಡಿದ್ದಾರೆ ಎಂದು ಕೂಡ ತಿಳಿದು ಬರ್ತಾ ಇದೆ. ಈ ಮಧ್ಯೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿಯವರು ಕೂಡ ಇದೇ ವಿಚಾರವಾಗಿ ಧಾರ್ಮಿಕ ದತ್ತಿ ಸಚಿವರಿಗೆ ಪತ್ರ ಬರೆದಿದ್ದು, ಕೂಜುಗೋಡು ಕಟ್ಟೆಮನೆ ಕುಟುಂಬದ ಶ್ರೀಮತಿ ನಿರ್ಮಲಾ ರಾಮಕೃಷ್ಣವರಿಗೆ ಹಾಗೂ ಮಲೆಕುಡಿಯ ಸಮಾಜದ ಮಾಧವ ದೇವರಗದ್ದೆಯವರಿಗೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸ್ಥಾನವನ್ನು ಕೊಡಬೇಕು ಅಂತ ಕೋರಿದ ಕುರಿತು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಡುವೆ ಸುಬ್ರಹ್ಮಣ್ಯ ಗ್ರಾಮ ಕಾಂಗ್ರೆಸ್ ಸಮಿತಿ ವತಿಯಿಂದ ಶಿವರಾಮ್ ರೈ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದು ಈ ಪಟ್ಟಿಯ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪಟ್ಟಿಯಲ್ಲಿರುವ ಹರೀಶ್ ಹಿಂಜಾಡಿಯವರ ಬಗ್ಗೆ ಕೂಡ ಕೆಲವು ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಲ್ಪಟ್ಟಿವೆ. ಅದು ಈ ಕುರಿತಂತೆ ಪ್ರತಿಕ್ರಿಯಿಸುವ ಹರೀಶ್ ಹಿಂಜಾಡಿಯವರು ಅದು ಹಳೆಯ ವಿಚಾರ, ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಈ ವಿಚಾರವನ್ನು ಅಪಪ್ರಚಾರದ ರೂಪದಲ್ಲಿ ಮಾಡಲಾಗ್ತದೆ ಎನ್ನುವ ಮಾಹಿತಿಯನ್ನು ಅವರು ನೀಡ್ತಾ ಇದ್ದಾರೆ. ಇನ್ನು ನನ್ನ ತಂದೆ ನೇಮಣ್ಣ ಪೂಜಾರಿಯವರು ಕಾಂಗ್ರೆಸ್ ಬೂತ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅಂತ ಅಜಿತ್ ಕುಮಾರ್ ಪೂಜಾರಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಈ ಮಧ್ಯೆ ಮಲೆಕುಡಿಯ ಸಮುದಾಯದವರು ತಮ್ಮ ಹಕ್ಕೊತ್ತಾಯವನ್ನು ತುಂಬ ಪ್ರಬಲವಾಗಿ ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕೂಜುಗೋಡಿನವರಿಗೆ ಅವಕಾಶವನ್ನು ನೀಡಬೇಕು ಅಂತ ಏನು ಶಿವಕುಮಾರ್ ಕೂಜುಗೋಡು, ಜಯಪ್ರಕಾಶ್ ಕೂಜುಗೋಡು, ಅದೇ ರೀತಿಯಲ್ಲಿ ಸೋಮಸುಂದರ ಕೂಜುಗೋಡು ಇವರ ನೇತೃತ್ವದಲ್ಲೂ ಕೂಡ ಒಂದು ಮನವಿ ಸಲ್ಲಿಕೆಯಾಗಿದೆ. ಒಟ್ಟು ಈ ಒಂದು ಪಟ್ಟಿ ವೈರಲ್ ಆಗ್ತಾ ಇದ್ದಂತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಟುವಟಿಕೆಗಳು ಗರಿಕೆದರಿವೆ. ಒಂದು ಸಂದರ್ಭದಲ್ಲಿ 1 ವರ್ಷ ಆದರೂ ಕೂಡ ಇಲ್ಲಿ ಯಾಕೆ ನೇಮಕ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಈಗ ಈ ಪಟ್ಟಿ ವೈರಲ್ ಆಗ್ತಿದ್ದಂತೆ ಅದರಲ್ಲಿ ಹೆಸರಿಲ್ಲದವರು, ಹೆಸರು ಇರುವವರು, ಅವರ ಬಗ್ಗೆ ಇವರ ಬಗ್ಗೆ ಅವರು ಬಹಿರಂಗವಾಗಿ ಮಾತನಾಡಿಕೊಳ್ತಾ ಇರುವಂತಹ ಘಟನೆ ಕೂಡ ಸಂಭವಿಸ್ತಾ ಇದೆ. ಯಾರಿಗೆ ಸಿಗಬೇಕು ಎನ್ನುವುದಕ್ಕಿಂತ ಜಾಸ್ತಿ ಯಾರಿಗೆ ಸಿಗಬಾರದು ಎನ್ನುವ ಅಂಶ ಕೂಡ ಇಲ್ಲಿ ಹೆಚ್ಚು ಚರ್ಚೆಗೊಳಪಡ್ತಾ ಇದೆ. ಪ್ರಿಯ ವೀಕ್ಷಕರೇ, ಸುಬ್ರಹ್ಮಣ್ಯದ ಎಲ್ಲ ಬೆಳವಣಿಗೆಗಳನ್ನು, ಅದು ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ತುಂಬ ಹತ್ತಿರದಿಂದ ನೋಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು, ಈ ಸುಬ್ರಹ್ಮಣ್ಯ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ಪ್ರಭಾರ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ ಮಾತ್ರ ಅಲ್ಲದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಸದಸ್ಯರಾಗಿ ಕೆಲಸ ನಿರ್ವಹಿಸಿದಂತಹ ಶಿವರಾಮ್ ರೈ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಬಹುಶಃ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ಏನು ಮಾತಾಡ್ತಾರೆ, ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ. ಒಂದನೇದಾಗಿ, ಯಾಕೆ ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನೇಮಕಕ್ಕೆ ತಡ ಆಗ್ತಾ ಇದೆ ಒಂದು ಅನೌನ್ಸಿಗೆ?
ಇನ್ನೊಂದು ಈಗಾಗಲೇ ಒಂದು ಪಟ್ಟಿ ವೈರಲ್ ಆಗಿದೆ, ಆನಂತರ ಅನೇಕ ಬೆಳವಣಿಗೆಗಳು ನಡೆದಿದೆ. ಆ ಪಟ್ಟಿಯ ಬಗ್ಗೆ ಮತ್ತು ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಿ? ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅದು ಕರ್ನಾಟಕ ಸರ್ಕಾರ ಬಂದ ಕೂಡಲೇ ಆಗಬೇಕಿತ್ತು. ಆದರೆ ನಮ್ಮಲ್ಲಿರುವಂಥ ಜಿಲ್ಲಾ ಸಮಿತಿ ಇರ್ಬೋದು, ತಾಲೂಕಿನ ಸಮಿತಿ ಅಥವಾ ಸುಳ್ಯ ವಿಧಾನಸಭಾ ಕ್ಷೇತ್ರದ ಪ್ರಮುಖರು ಒಂದು ಸಮನ್ವಯ ಕೊರತೆಯಿಂದಾಗಿ ಈ ರೀತಿ ಸಮಸ್ಯೆ ಉಂಟಾಗಿದೆ. ಯಾಕೆಂತ ಹೇಳಿದರೆ, ಈಗ BJP ಸರ್ಕಾರ ಆಗಿದ್ದರೆ 2 ಸಾರಿ ಈ ಟ್ರಸ್ಟ್ ಒಂದು ಮಾಡ್ಬೋದಿತ್ತು. ಆದರೆ ನಮ್ಮಲ್ಲಿ ಇದರಲ್ಲಿ ಉತ್ಸುಕರಾಗಿ ಹೋಗುವವರು ಯಾರು ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ದರಿಂದಲೇ ಇದೊಂದು ವಿಳಂಬ ಆಗಲಿಕ್ಕೆ ಕಾರಣ ಆಯಿತು. ಇನ್ನು ಈಗಾಗಲೇ ಒಂದು ಹಂತದಲ್ಲಿ ಭರತ್ ಮುಂಡೋಡಿ ಅವರು, ನಿತ್ಯಾನಂದ ಮುಂಡೋಡಿ ಮತ್ತು PC ಜಯರಾಮರು ಎಲ್ಲ ಒಂದು ಹಂತದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಮ್ಮ ಕಡಬ ತಾಲೂಕಿನಲ್ಲಿ ಪ್ರಯತ್ನ ಪಡಲಾಗಿದೆ. ಆದರೆ ಕಡಬದಲ್ಲಿ ಅಷ್ಟು ಆಸಕ್ತಿ ಇರುವಂಥ ಒಂದು ವ್ಯಕ್ತಿಗಳು ಕಾಣದೇ ಇರುವುದರಿಂದ ಇದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುಧೀರ್ ಶೆಟ್ಟರು ಭಾಳಷ್ಟು ಇಂಟ್ರೆಸ್ಟಲ್ಲಿ ನಮ್ಮೊಟ್ಟಿಗೆ ಎಲ್ಲ ಬರ್ತಾಯಿದ್ದರು, ಪ್ರಯತ್ನ ಪಡ್ತಾಯಿದ್ದರು. ಆದರೆ ಈ ಎಲ್ಲ ವ್ಯವಸ್ಥೆಯನ್ನು ಕೇಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲದೇ ಇರುವುದರಿಂದ ಒಂದು ಸಮಸ್ಯೆ ಆಗಿದೆ. ಇನ್ನೊಂದು ನಾನು ಗಮನಿಸಿದ ದೊಡ್ಡದಂತ ಹೇಳಿದರೆ, ಕೋರ್ ಕಮಿಟಿಯಲ್ಲಿ ಇರುವವರು ಸುಳ್ಯ ತಾಲೂಕಿನಲ್ಲಿ ಮಾನ್ಯ ಕೃಷ್ಣಪ್ಪರವರು ನಮ್ಮ ಹಿಂದಿನ ಅಭ್ಯರ್ಥಿ ಇದ್ದರು, ಅವರನ್ನು ಆಯ್ಕೆ ಮಾಡಿದ್ದಾರೆ. ಬಾಕಿ ಎಲ್ಲ ಪರಾಜಿತ ಅಭ್ಯರ್ಥಿಗಳು ಹಾಗೂ ಹಾಲಿ MLAಗಳನ್ನು ಸೇರಿಕೊಂಡಂಥ ಒಂದು ಕೋರ್ ಕಮಿಟಿ ಇದೆ. ಆದರೆ ಇಲ್ಲಿ ಕೃಷ್ಣಪ್ಪರಿಗೂ ಡಿಸ್ಟಿಕ್ ಮಿನಿಸ್ಟ್ರಿಗೂ ಮತ್ತು ಕೋರ್ ಕಮಿಟಿಯ ಕೆಲವು ಸದಸ್ಯರಿಗೆ ಹೊಂದಾಣಿಕೆ ಇಲ್ಲದಿರುವುದರಿಂದ ಈ ಬಾರಿ ಭಾಳ ವಿಳಂಬ ಆಯಿತು. ಕಳೆದ ಬಾರಿ ಸನ್ಮಾನ್ಯ ರಮನಾಥ ರೈಗಳು ಒಬ್ಬರೇ ಇದ್ದುದರಿಂದ ಅವರು ನೇರವಾಗಿ ಅದನ್ನು ಮಾಡಿ ನಾನು ನೋಡಿದ ಹಾಗೆ CMನ ಹತ್ರ ಅವರೇ ಎಲ್ಲರನ್ನು ಕರ್ಕೊಂಡೋಗಿ ಮಾಡಿದ್ದಾರೆ. ಆದರೆ ಈ ಸಾರಿ ಅಂಥ ವ್ಯವಸ್ಥೆಗಳೇ ಇಲ್ಲ. ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ ಅಂತ ನಮಗೆ ನಾವು ಪಕ್ಷದ ವಿಚಾರವನ್ನು ಹೇಳಬಾರ್ದು, ಆದರೂ ಕೂಡ ನಮಗೆ ನೋವಾಗ್ತಾ ಉಂಟು. ಈಗ ಈ ರೀತಿಯ ವ್ಯವಸ್ಥೆ ಆಗಿ ಕಾರ್ಯಕರ್ತರಿಗೆ ಸಿಗುವ ಅವಕಾಶಗಳು ವಂಚಿತರಾಗಿದ್ದೇವೆ. ಅದೇ ಇನ್ನೊಂದು ದೊಡ್ಡ ವಿಚಾರ ಅಂತ ಹೇಳಿದರೆ, ನಾವು ಹಿಂದೆ ಕೂಡ ಮನವಿ ಕೊಟ್ಟಿದ್ದೇವೆ, ದಿನೇಶ್ ಗುಂಡೂರಾವ್ಗೆ, DK ಶಿವಕುಮಾರ್ಗೆ ಎಲ್ಲರಿಗೂ ಕೊಟ್ಟಿದ್ದೇವೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ A ಗ್ರೇಡ್ ದೇವಸ್ಥಾನಗಳು ಭಾಳಷ್ಟಿವೆ. ಆದರೆ ಆ A ಗ್ರೇಡ್ ದೇವಸ್ಥಾನಗಳಿಗೆ ಅಲ್ಲಿಯ ಸ್ಥಳೀಯರು ಅರ್ಜಿ ಹಾಕಲಿಕ್ಕಿಲ್ಲ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಾತ್ರ ಇವರಿಗೆ ಅರ್ಜಿ ಹಾಕಲಿಕ್ಕೆ ಮನಸ್ಸು ಬರೋದು. ಆದರೆ ಸುಬ್ರಹ್ಮಣ್ಯ ದೇವರಿಗೆ ನಮಗೆ ಬೇರೆ ದೇವಸ್ಥಾನ ಇಲ್ಲ, ಇದೇ ಒಂದು ದೇವಸ್ಥಾನ ಇರುವುದು. ಇನ್ನೊಂದು ಅಗ್ರಹಾರ ದೇವಸ್ಥಾನ ಉಂಟು, ಅದನ್ನು ಖಾಸಗಿಯವರು ನುಂಗಿ ಆಗಿದೆ ಈಗಲೇ. ಆಗಿರುವಾಗ ಸಮಸ್ಯೆ ನಮಗೆ ದೊಡ್ಡದು ಕಾಡಿದೆ. ಇಲ್ಲಿಯವರಿಗೆ ಅವಕಾಶವನ್ನು ಬಾಕಿದ್ದವರು ತೆಗೊಳ್ತಾ ಇದ್ದಾರೆ. ನಾವು ಕೇಳಿದ್ದೇವೆ, ಇಲ್ಲಿಯವರಿಗೆ ಕೂಡ ಬೇರೆ ದೇವಸ್ಥಾನಗಳಲ್ಲಿ ಕೊಡಿ ಅಂತ, ಅದನ್ನು ಕೊಡ್ತಾ ಇಲ್ಲ. ನಾವು ಹೇಳೋದಂತ ಹೇಳಿದರೆ, ಪ್ರಪ್ರಥಮವಾಗಿ ಸುಬ್ರಹ್ಮಣ್ಯ ಗ್ರಾಮದವರಿಗೆ ಪೂರ್ಣ ಪ್ರಮಾಣದ ಎಲ್ಲ ಸ್ಥಾನವನ್ನು ಕೊಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಸಮರ್ಥವಾಗಿ ನಿಭಾಯಿಸುವಂಥ ನಾಯಕರುಗಳು ಇದ್ದಾರೆ. ಆದ್ದರಿಂದ ಈಗ ದೇವಸ್ಥಾನವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲದಂಥ ವ್ಯಕ್ತಿಗಳಿಲ್ಲ ಅನ್ನುವಂಥ ಕೊರತೆ ಇಲ್ಲ. ಬಾಕಿ ಎಲ್ಲ ಅಲ್ಲಿರುವ ದೇವಸ್ಥಾನಗಳನ್ನು ಅವರವರನ್ನು ಮಾಡಿ. ಆದರೆ ಈಗ ಮಾಡಿದ್ದಾರೆ, ಒಂದು ಸಮಿತಿ ಒಂದು ಶಿಫಾರಸು ಮಾಡಿದ್ದಾರೆ. ಆದರೆ ಅದರಲ್ಲಿ ದೊಡ್ಡ ತಾರತಮ್ಯ ಉಂಟು. ತಾರತಮ್ಯ ಆಗಬಾರ್ದು, ಅದನ್ನು ಸರಿಪಡಿಸಬೇಕು. ಒಂದು ಮಲೆಕುಡಿಯರಿಗೆ ಕೊಡಲೇಬೇಕು ಅಂತ ಒಂದು ನಮ್ಮ ದೊಡ್ಡ ಬೇಡಿಕೆ ಇದೆ. ಇನ್ನೊಂದು ನಮ್ಮ ಬಂಟ ಸಮುದಾಯದವರಿಗೆ, ನಮ್ಮ ಕಡಬ ತಾಲೂಕಿನಲ್ಲಿ ಬಂಟ ಸಮುದಾಯರಿಗೆ ಒಂದೇ ಒಂದು ಸ್ಥಾನ ಇಲ್ಲ, ಅದು ಸುಳ್ಯದವರಿಗೆ ಕೊಟ್ಟಿದ್ದಾರೆ. ನಾವು ಸುಳ್ಯದವರಿಗೆ ಕೊಟ್ಟದ್ದು ವಿರೋಧ ಅಲ್ಲ, ಆದರೆ ಕಡಬ ತಾಲೂಕಿನಲ್ಲಿ ಸಕ್ರಿಯವಾಗಿ ದುಡಿದಂಥ ಸುಮಾರು ಜನ, ಸತೀಶ್ ನಾಯ್ಕ ಇರ್ಬೋದು, ನಾನಿದ್ದೇನೆ, ಇನ್ನು ಸತೀಶ್ ಬಲ್ಯ ಅಂತ ಇದ್ದಾರೆ, ಇನ್ನೂ ಅನೇಕ ಮಂದಿ ಇದ್ದಾರೆ, ಮೋಹನ್ದಾಸ್ ರೈ ಇದ್ದಾರೆ, ವಿಮಲಾರಂಗ ಇದ್ದಾರೆ. ಆದರೆ ಒಬ್ಬರನ್ನು ಕೂಡ ಪರಿಗಣಿಸದೆ ನಮ್ಮ ಸಮುದಾಯಕ್ಕೆ ದೊಡ್ಡ ಅವಮಾನ ಮಾಡಿದ್ದಾರೆ. ಅದು ಮುಂದಿನ ಚುನಾವಣೆಯಲ್ಲಿ ಸಮಸ್ಯೆ ಆಗ್ತದೆ, ನಮಗೆ ಗೊತ್ತುಂಟು. ಆದರೆ ಇನ್ನೂ ಬದಲಾವಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ನಾನು ಕೂಡ ಆಕಾಂಕ್ಷೆ ಆಗಿದ್ದೆ, ಆದರೆ ನನ್ನನ್ನು KDP ಮಾಡಿದ್ದರಿಂದ ನಾನು ಪುನಃ ಕೇಳಲಿಕ್ಕೆ ಬರುವುದಿಲ್ಲ. ಆದರೂ ನಮ್ಮ ಒತ್ತಾಯ ಏನಂತ ಹೇಳಿದರೆ, ಸುಬ್ರಹ್ಮಣ್ಯ ಗ್ರಾಮಕ್ಕೆ ಇನ್ನು ಕನಿಷ್ಠ 2 ಸ್ಥಾನವನ್ನು ಕೊಡಬೇಕು. ಒಂದು ಸುಬ್ರಹ್ಮಣ್ಯ ರಾವ್ಗೆ, ಸೌಮ್ಯ ಅಥವಾ ಮಾಧವ ಅಥವಾ ಇನ್ನೊಂದು ಅಶ್ವಿನಿ ಅಂತ ಇದ್ದಾರೆ, ಇವರು ಸ್ಥಳೀಯವಾಗಿ 4 ಜನ ಇದ್ದಾರೆ. ಈ 4ರಲ್ಲಿ 2 ಸ್ಥಾನವನ್ನು ಕೊಡುವಂಥದ್ದು ಆದ್ಯತೆ. ಇನ್ನೂ ಒಂದು ನಮ್ಮ ಬೇಡಿಕೆ ಕೂಡ ಉಂಟು. ಸುಬ್ರಹ್ಮಣ್ಯ ದೇವಸ್ಥಾನದ ವಿರುದ್ಧವಾಗಿ ಹೋರಾಟ ಮಾಡಿದವರು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಷ್ಟ ಉಂಟು ಮಾಡಿದವರು, ಮತ್ತು ಕಾರ್ಯಕರ್ತರ ವಿರುದ್ಧವೇ ಪ್ರತಿಭಟನೆ ಮಾಡಿದವರು, ಅವರಿಗೆಲ್ಲ ಕೊಡುವುದಕ್ಕೆ ನಾವು ಸ್ಪಷ್ಟವಾದ ವಿರೋಧ ಉಂಟು. ಮತ್ತು ಏನಾದರೂ ಕೊಟ್ಟರೆ ಕೋರ್ಟಿಗೆ ಹೋಗಲಿಕ್ಕೂ ದಾಖಲೆ ಎಲ್ಲ ರೆಡಿ ಮಾಡಿ ಈಗ ಇಟ್ಟುಕೊಂಡಿದ್ದೇವೆ. ಅದು ನಷ್ಟ ಉಂಟು ಮಾಡಿದವರನ್ನು ಮತ್ತು ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನು ತಂದವರಿಗೆ ಕೊಡಬಾರ್ದು. ಬಾಕಿ ಎಲ್ಲ ನಮ್ಮದು ಸಪೋರ್ಟ್ ಇದೆ.
ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಲಿಕ್ಕೆ ಸುಬ್ರಹ್ಮಣ್ಯದ BJP ಮುಖಂಡರು, ಸುಬ್ರಹ್ಮಣ್ಯ ಪಂಚಾಯತ್ನ ಉಪಾಧ್ಯಕ್ಷರು ಆಗಿರುವಂಥ ರಾಜೇಶ್ NS ಅವರು ನಮ್ಮ ಜೊತೆಗಿದ್ದಾರೆ. ಇದುವರೆಗೆ ವ್ಯವಸ್ಥಾಪನಾ ಸಮಿತಿ ರಚನೆಗೊಂಡಿಲ್ಲ, ಅಧಿಕೃತ ಆದೇಶ ಬಂದಿಲ್ಲ. ಅದರ ಮಧ್ಯೆ ಒಂದು ಪಟ್ಟಿ ವೈರಲ್ ಆಗಿದೆ, ಅನೇಕ ಬೆಳವಣಿಗೆಗಳು ನಡೆದಿವೆ. ತಾವೇನು ಹೇಳ್ತೀರಿ? ನೀವು ಹೇಳಿದ್ದು ಸರಿಯೇ ಆಗಿದೆ. ಬಹುಶಃ ಸರ್ಕಾರ ಬಂದು ಭಾಳಷ್ಟು ಸಮಯ ಆಯಿತು, ಆದರೂ ಕೂಡ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ಆಗಿರುವಾಗ ಈ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಕುಂಠಿತ ಆಗಿದೆ. ಇವತ್ತು ಈಗಾಗಲೇ ಸಮಿತಿ ರಚನೆ ಆಗಬೇಕಿತ್ತು, ಆದರೆ ರಚನೆ ಆಗಲಿಲ್ಲ. ಕೊನೆಯ ಪಕ್ಷ ಒಂದು ರಚನೆಯ ಒಂದು ತಂಡವನ್ನು ರಚನೆ ಮಾಡಿ ಆ ಪಟ್ಟಿ ವೈರಲ್ ಆದಾಗ ಇವಾಗ ಮಾಧ್ಯಮ ಇರ್ಬೋದು, ಭಾಳಷ್ಟು ಕಡೆಗಳಲ್ಲಿ ಭಾಳಷ್ಟು ಒತ್ತಡಗಳು, ಲಾಬಿಗಳು, ಹೋರಾಟಗಳು ನಡೀತಾ ಇದೆ. ಆದರೆ ಇವತ್ತು ಭಾಳಷ್ಟು ದೊಡ್ಡ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಭಾಳಷ್ಟು ಕಡಿಮೆ ಇದೆ. ಇವತ್ತು ಸರ್ಕಾರ ಮಹಿಳೆಯರಿಗೆ, ಮಾತೆಯರಿಗೆ ಫ್ರೀ ಬಸ್ ಟಿಕೆಟ್ ಕೊಟ್ಟಿದ್ದಾರೆ. ಭಾಳಷ್ಟು ಭಕ್ತಾದಿಗಳು, ಮಹಿಳೆಯರು ಬಸ್ಸಲ್ಲಿ ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತು ಸರಿಯಾಗಿ ಮಲಗಲಿಕ್ಕೆ ಫ್ರೀ ಟಿಕೆಟಲ್ಲಿ ಬಂದವರಿಗೆ ಮಲಗಲಿಕ್ಕೆ ವ್ಯವಸ್ಥೆಗಳಿಲ್ಲ, ಸರಿಯಾದ ಬೇಕಾಗುವಷ್ಟು ಶೌಚಾಲಯಗಳಿಲ್ಲ, ಮೂಲಭೂತ ಸೌಕರ್ಯಗಳು ಭಾಳಷ್ಟು ಕುಂಠಿತ ಆಗಿದೆ. ನನ್ನ ಒಂದು ಅಭಿಪ್ರಾಯ ಏನಂದರೆ, ಪಕ್ಷ ಯಾವುದೇ ಇರ್ಬೋದು, ಆದರೆ ಆ ಒಂದು ನಂಬರ್ 1 ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರದ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಆ ಒಂದು ಸ್ಥಳದಲ್ಲಿ ಕೂತಾಗ ಯಾವುದೇ ಪಕ್ಷವನ್ನು ಮರೆತು, ಭೇದ ಭಾವ ಮರೆತು ಆ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅದನ್ನು ಮಾಡತಕ್ಕಂಥದ್ದು ಮೊದಲನೇದಾಗಿ ಮಾಡತಕ್ಕಂಥದ್ದು. ಯಾಕಂದರೆ ಇಚ್ಛಾಶಕ್ತಿಯಲ್ಲಿದ್ದು ನಾನೇನು ಆ ಒಂದು ಸ್ಥಳದಲ್ಲಿ, ಆ ಒಂದು ಸ್ಥಾನದಲ್ಲಿ ಕೂತಾಗ ಆ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅದನ್ನು ನಾನು ಮಾಡಬೇಕು ಹೊರತು ನಾನು ಆ ದೇವಸ್ಥಾನದ ಒಬ್ಬ ಟ್ರಸ್ಟಿ ಆಗಿದ್ದೇನೆ, ನಾನು ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳೋ ಯಾವುದೇ ಮನೋಭಾವವನ್ನು ಇಡದೆ ನಾವು ಆ ಏನು ಇರತಕ್ಕಂಥ 3 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, ಏನು ಅವಧಿ ಇದೆ ಅದರಲ್ಲಿ ಇವತ್ತು ಭಾಳಷ್ಟು ಅಭಿವೃದ್ಧಿ ಮಾಡೋ ವ್ಯವಸ್ಥೆಗಳಿದೆ. ಇವತ್ತೇನೆಂದರೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಿದ್ದರೆ ಯಾವುದೇ ಸರ್ಕಾರದ ಹಣದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ. ಇವತ್ತು ಏನು ಕ್ಷೇತ್ರಕ್ಕೆ ಭಾಳಷ್ಟು ಭಕ್ತಾದಿಗಳು ಬರ್ತಾರೆ, ಆ ಭಕ್ತಾದಿಗಳು ಏನು ಕಾಣಿಕೆ ರೂಪದಲ್ಲಿ, ಸೇವಾ ರೂಪದಲ್ಲಿ ಹಾಕಿದಂಥ ಹಣ ಇವತ್ತು ಕೋಟಿಗಟ್ಟಲೆ ಹಣ ಸುಬ್ರಹ್ಮಣ್ಯದಲ್ಲಿದೆ. ಅದು ಇವತ್ತು ಡೆಪಾಸಿಟ್ ಆಗಿ ಬ್ಯಾಂಕಲ್ಲಿದೆ. ಆ ಹಣದಿಂದ ಇವತ್ತು ಅಭಿವೃದ್ಧಿಯನ್ನು ಭಾಳಷ್ಟು ಬೇಗ ಮಾಡುವ ಒಂದು ತಂಡ ಸುಬ್ರಹ್ಮಣ್ಯಕ್ಕೆ, ಈ ಕ್ಷೇತ್ರಕ್ಕೆ ಬರಬೇಕು. ಅದರಲ್ಲಿ ಯಾವುದೇ ಪಕ್ಷ ಭೇದ ಮರೆತು ಕೆಲಸವನ್ನು ಮಾಡಬೇಕು. ಹಾಗೆ ಅಂತ ಭಾಳಷ್ಟು ಕೆಲಸಗಳಿದೆ. ಇತ್ತೀಚಿನ ಒಂದು ಕೆಲವು ವರ್ಷದಿಂದ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಂಥೇಳಿ ಎಲ್ಲರಿಗೂ ಭಾಳಷ್ಟು ಬೇಜಾರು. ಆ ನಿಟ್ಟಿನಲ್ಲಿ ಇಲ್ಲಿಯ ಏನು ಕುಂದುಕೊರತೆಗಳು ಸ್ಥಳೀಯರಿಗೆ ಸರಿಯಾಗಿ ತಿಳಿದಿದೆ. ಆದ ಕಾರಣ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಸ್ಥಳೀಯರಿಗೆ ನೀಡಿ ಆ ಸಮಿತಿಯನ್ನು ರಚನೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈ ಬಾರಿ ಏನು ಪಟ್ಟಿ ವೈರಲ್ ಆಯಿತು, ಅದರಲ್ಲಿ ಈ ಹಿಂದೆ ಇದ್ದಂತೆ ಕೂಜುಗೋಡು ಮನೆತನದವರಿಗೆ ಈ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸ್ಥಾನ ಸಿಗಲಿಲ್ಲ, ಅವರನ್ನು ಸೇರಿಸಬೇಕು ಎನ್ನುವಂಥದ್ದು ಮನವಿ ಕೊಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ. ನಮ್ಮೊಂದಿಗೆ ಈಗ ಈ ಕುರಿತು ಸುದ್ದಿಯೊಂದಿಗೆ ಪ್ರತಿಕ್ರಿಯಿಸಲಿಕ್ಕೆ ಕೂಜುಗೋಡು ಮನೆತನದವರು ಒಂದಷ್ಟು ಮಂದಿ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಶಾಸಕರಾಗಿದ್ದಂಥ, ಸುಳ್ಳಿದವರೇ ಆಗಿದ್ದಂಥ ಸುಬ್ರಹ್ಮಣ್ಯ ಗೌಡರ ಪುತ್ರ ಶಿವಕುಮಾರ್ ಕೂಜುಗೋಡು ಅವರಿದ್ದಾರೆ. ಇಲ್ಲಿಯ ಪ್ರಾಥಮಿಕ ಕೃಷಿ ಪುತ್ರ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ಸೋಮಸುಂದರ ಕೂಜುಗೋಡು ಅವರಿದ್ದಾರೆ. ಅದೇ ರೀತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರು, ಸೊಸೈಟಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಜಯಪ್ರಕಾಶ್ ಕೂಜುಗೋಡು ಅವರಿದ್ದಾರೆ. ಅದೇ ರೀತಿಯಲ್ಲಿ ಶರತ್ ಕೂಜುಗೋಡು ಇದ್ದಾರೆ. ಈ ಒಂದು ಬೆಳವಣಿಗೆಗಳ ಬಗ್ಗೆ ಅವರೇನು ಪ್ರತಿಕ್ರಿಯಿಸ್ತಾರೆ ಎನ್ನುವುದನ್ನು ಕೇಳೋಣ. ಶಿವಕುಮಾರ್ ಸರ್, ಇದು ನಮ್ಮ ಬೇಡಿಕೆ ಏನಿಲ್ಲ. ನಮಗೆ ಏನು ಅಂತ ಹೇಳಿದರೆ, ನಮ್ಮ ಮನೆತನಕ್ಕೆ ಒಂದು ಪ್ರಾತಿನಿಧ್ಯ ಸಿಕ್ಕಬೇಕು ಅಂತ, ಅದು ನಮಗೆ ಅಧ್ಯಕ್ಷ ಸ್ಥಾನವೇ ಸಿಕ್ಕಬೇಕು. ಯಾಕಂತ ಹೇಳಿದರೆ ಹಿಂದಿನ ಚರಿತ್ರೆಯನ್ನು ನೋಡಿದರೆ ಹೆಚ್ಚಿನವರು ಆಡಳಿತ ಮುಕ್ತೇಸರಾಗೇ ಇದ್ದದ್ದು. ಈಗ ಕುಶಾಲಪ್ಪ ಗೌಡರು, ನನ್ನ ಅಜ್ಜ ಆಗಲಿ, ಅಥವಾ ವೆಂಕಟರಮಣಗೌಡರು ನಮ್ಮ ದೊಡ್ಡಪ್ಪ ಆಗಲಿ, ಅಥವಾ ಸುಬ್ರಹ್ಮಣ್ಯ ಗೌಡರು ನಮ್ಮ ತಂದೆ ಆಗಲಿ, ತಂದೆಯವರು ಹೈಯೆಸ್ಟ್ ಇಯರ್ 21 ವರ್ಷ ಮೇಲೆ. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ಟ್ರಸ್ಟಿ ಆಗಿ ಬನ್ನಿ ಅಂತ ಹೇಳಿದರೆ ಎಲ್ಲ ಓಡಿ ಹೋಗುವವರು, ಯಾರೂ ಬರ್ತಿರಲಿಲ್ಲ, ದೇವಸ್ಥಾನದಲ್ಲಿ ಹುಟ್ಟಿರಲಿಲ್ಲ. ನನಗೆ ಗೊತ್ತುಂಟು, ಆಗ ನಾನು SLC ಇದ್ದೆ. ಹೈಸ್ಕೂಲು ಪ್ರಾರಂಭವಾಗುವ ಸಮಯ, ನಾವು ಕಾರಲ್ಲಿ ಎಲ್ಲ ಮನೆಗೆ ಹೋಗಿ ವಂತಿಗೆ ಮಾಡಿ ಹೈಸ್ಕೂಲ್ ಮಾಡಿದ ದಿವಸ. ಹಾಗೆ ಅದೆಲ್ಲ ಅಷ್ಟು ನಾವು ಇದಕ್ಕೆ ಶ್ರಮಪಟ್ಟು ಇದೊಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾಡಿದವರಿಗೆ ನಮಗೆ ಈ ಥರ ಅನ್ಯಾಯ ಆಗಬಾರದು, ನಮ್ಮನ್ನು ಮರಿಬಾರದು ಅವರು. ಹಾಗೆ ಅಂತ ನಮ್ಮ ಒಂದು ಅನಿಸಿಕೆ. ಓಕೆ, ಜಯಪ್ರಕಾಶ್ ಅವರು, ಹಲವಾರು ವರ್ಷಗಳಿಂದ ದೇವಸ್ಥಾನಕ್ಕೆ ಮತ್ತು ಕೂಜುಗೋಡು ಕುಟುಂಬಕ್ಕೆ ಸಂಬಂಧಗಳಿತ್ತು. ಇಲ್ಲಿ ಎಲ್ಲ ಆಗು ಹೋಗುಗಳಿಗೆ ನಮ್ಮ ಮನೆತನದವರಿಂದಲೇ
ಕೆಲಸ ಕಾರ್ಯಗಳು ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ಇತ್ತೀಚೆಗೆ 1939ರಿಂದ 1978ರವರೆಗೆ ನಮ್ಮ ಮನೆತನದವರು ಆಡಳಿತದಲ್ಲಿ ಇದ್ದರು. ಆಮೇಲೆ 2006ರಲ್ಲಿ ನನ್ನನ್ನು ಆಯ್ಕೆ ಮಾಡಿದರು. ಆಮೇಲೆ 2016ರಲ್ಲಿ ಶ್ರೀಮತಿ ದಮಯಂತಿ ಸತೀಶ್ ಕೂಜುಗೋಡು ಅವರು ಆಯ್ಕೆಯಾಗಿದ್ದರು. ಉಳಿದ ಎಲ್ಲ ಸಮಯದಲ್ಲಿಯೂ ನಮ್ಮನ್ನು ನಮ್ಮ ಮನೆತನದವರನ್ನು ಕಡೆಗಣಿಸಿದ್ದಾರೆ. ಕಳೆದ ಬಾರಿ ಇರಲಿಲ್ಲ ಅಂತ. ಕಳೆದ ಬಾರಿಯೂ ಇರಲಿಲ್ಲ. ನಮ್ಮ ಮನೆತನಕ್ಕೂ ಮತ್ತು ದೇವಸ್ಥಾನಕ್ಕೆ ಇರುವ ಸಂಬಂಧದ ಅದರ ಇದಾಗಿ ನಮಗೆ ಯಾರಿಗಾದರೂ ಒಬ್ಬರಿಗೆ ಮನೆತನದ ಒಬ್ಬರಿಗೆ ಇದರಲ್ಲಿ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇರುವಂಥ. ನಾವು ಕೂಜುಗೋಡು ಮನೆತನದವರು ನಿಜವಾಗಿ ಹಿಂದಿನ ಕಾಲದಲ್ಲಿ ನಾವು ಸುಬ್ರಹ್ಮಣ್ಯ ದೇವರ ಆಡಳಿತ ಮಾಡುವ ಒಂದು ಉದ್ದೇಶದಿಂದ ಕೆಂಚಮ್ಮನ ಹೊಸಕೋಟೆ ನಮ್ಮ ನಿಜವಾದ ಒರಿಜಿನಲ್ ಊರು ನಮ್ಮದು. ಅಲ್ಲಿಂದ ನಾವು ಇಲ್ಲಿಗೆ ದೇವಸ್ಥಾನದ ಆಡಳಿತ ಮಾಡುವ ಉದ್ದೇಶಕ್ಕಾಗಿಯೇ ನಾವು ಈ ಊರಿಗೆ ಬಂದದ್ದು ಒಂದು ವಿಚಾರ. ಹಾಗೆ ದೇವರ ಪ್ರೇರಣೆ ಬಂದದ್ದು ಒಂದೊಂದು ವಿಚಾರ. ಅದಲ್ಲದೆ ಭಾಳ ಹಿಂದೆ ದೇವಸ್ಥಾನದಲ್ಲಿ ಇಲ್ಲಿ ವ್ಯವಸ್ಥೆಯಲ್ಲಿ ಸರಿ ಇಲ್ಲದೇ ಇರೋ ಸಂಬಂಧದಲ್ಲಿ ಪ್ರತಿ ದಿವಸದ ನೈವೇದ್ಯಕ್ಕೆ ನಮ್ಮ ಮನೆತನದ ಮಧ್ಯಾಹ್ನ ದಿನ ಅಕ್ಕಿ ಬರ್ತಿತ್ತು, ಅದೊಂದು ವಿಚಾರ. ಹಾಗೆ ಸಾಮಾನ್ಯವಾಗಿ ಈ ಎಂಡಮಂಟ ಆಗುವ ಮೊದಲು ನಮ್ಮ ಕೂಜುಗೋಡು ಮನೆತನದವರೇ ಪ್ರತಿಯೊಂದು ಆಡಳಿತ ಮಾಡಿಕೊಂಡು ಬಂದದ್ದು ಅದೊಂದು ಹಾಗೆ ಇದೆ, ಇವ್ಲಕ್ಕೆ ಹಿಂದಿನ ಇದಲ್ಲಿದೆ. ಎಂಡಮಂಟ ಆದ ಮೇಲೆ ಸಹ 3 ತಲೆಮಾರಿನವರು ಕುಶಲಪ್ಪ ಗೌಡರು, ಕೆ.ವಿ. ಗೌಡರು, ಸುಬ್ರಹ್ಮಣ್ಯ ಗೌಡರು ಅವರು ಆಡಳಿತ ಮುಕ್ತೇಶರಾಗಿ ಸೇವೆ ಮಾಡಿದಂಥವ್ರು. ಹಾಗೆ ಅದರ ನಂತರ ದ್ಯಾಪ್ಯಾಕ ಸ್ಕೂಲಿದ್ದಮ್ಮ ಅಂತ ಹಾಗೆ ಒಂದೊಂದು ಸ್ಥಾನ ಕೊಡ್ತಾ ಬರ್ತಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ನಮ್ಮನ್ನು ಒಂದು ರೀತಿಯ ಕಡೆಗಣನೆ ಮಾಡಿದ ಆ ರೀತಿಯಲ್ಲಿ ನಮಗೆ ಅನಿಸುತ್ತದೆ. ಹಾಗಿರುವಾಗ ನಾವು ಹಿಂದಿನ ಕಾಲದಲ್ಲಿ ಅದಕ್ಕಾಗಿದ್ದೇ ನಮಗೆ ಆ ಸಂಪರ್ಕ ಇರುವುದರಿಂದ ಇನ್ನು ಮುಂದೆ ಸಹ ಪ್ರತಿಯೊಂದು ಒಬ್ಬೊಬ್ಬರಿಗಾರು ಒಂದು ಅವಕಾಶ ಕೊಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆ ನಮ್ಮ ಕುಟುಂಬಸ್ಥರದು. ವೀಕ್ಷಕರೇ, ನಮ್ಮೊಂದಿಗೆ ಸುಬ್ರಹ್ಮಣ್ಯ ಮತ್ತೋರ್ವ ಕಾಂಗ್ರೆಸ್ ಮುಖಂಡರು, ಇಲ್ಲಿಯ ಸುಬ್ರಹ್ಮಣ್ಯ ಐನಿಕಿದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಆಗಿರುವಂಥ ರವೀಂದ್ರ ರುದ್ರಪಾದ ಅವರಿದ್ದಾರೆ, ರವೀಂದ್ರ ಕುಮಾರ್ ರುದ್ರಪಾದ ಅವರು. ಸರ್, ಈಗ ಪುಣ್ಯಕ್ಷೇತ್ರ ದಕ್ಷಿಣ ಭಾರತದಲ್ಲಿಯೇ ನಂಬರ್ 1 ಕ್ಷೇತ್ರ, ಆದರೆ ಇನ್ನೂ ಕೂಡ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ನೇಮಕಗೊಂಡಿಲ್ಲ. ಒಂದು ಪಟ್ಟಿ ವೈರಲ್ ಆಯಿತು, ಆನಂತರವೂ ಕೂಡ ವಿವಾದಗಳು ಮುಂದುವರಿತಾ ಇದೆ. ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಮಹತೋಬಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಅರ್ಜಿ ಕಾಲ್ಫರ್ ಆಗಿ ಆಲ್ಮೋಸ್ಟ್ ಹತ್ರ 1 ವರ್ಷ ಆಯಿತು. ಯಾವಾಗಲೂ ಇದು ಆಗಬೇಕಿತ್ತು. ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣ ಇದು ಯಾವಾಗಲೂ ಆಗಬೇಕಿತ್ತು. ಕಾರಣಾಂತರಗಳಿಂದ ಡಿಲೇ ಆಗ್ತಾಯಿದೆ. ಇದು ಆಗಬಾರ್ದು ಅಂತ ಹೇಳೋದು ನನ್ನ ಮುಖ್ಯವಾದ ಒಂದು ಆಗ್ರಹ. ಈಗ ಪಟ್ಟಿ ವೈರಲ್ ಆಗಿದೆ, ಅದು ಅಂತಿಮ ಆಗಬೇಕಿತ್ತು, ಅದು ಆಗಲಿಲ್ಲ. ಅನೇಕ ಗೊಂದಲಗಳು, ಬಹುಶಃ ನನ್ನ ವೈಯಕ್ತಿಕ ಅನಿಸಿಕೆ ಅಂತ ಹೇಳಿದರೆ ಪ್ರಬಲರೆಲ್ಲರೂ ಅರ್ಜಿ ಹಾಕಿದವರಿಗೆ ಒಂದು 9 ಜನರ ಈ ತಂಡ ಏನು ಆಗಿದೆಯೋ ಅದರಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಅದರಿಂದಾಗಿ ಇದು ಡಿಲೇ ಆಗುವುದು ಅಂತ ಹೇಳುವಂಥ ಒಂದು ನನ್ನ ವೈಯಕ್ತಿಕ ಅನಿಸಿಕೆ. ಸುಬ್ರಹ್ಮಣ್ಯ ಗ್ರಾಮದ ಒಂದು ಜನ ಆಗಿ ನಾನು ಹೇಳುವಂಥದ್ದು ಏನಂತಂದರೆ, ಸುಬ್ರಹ್ಮಣ್ಯ ಗ್ರಾಮದವರಿಗೆ ಆದ್ಯತೆ ಕೊಡಬೇಕು. ಸುಬ್ರಹ್ಮಣ್ಯ ಲೋಕಲ್ನವರು, ಸುಬ್ರಹ್ಮಣ್ಯದ ಜನರ ನಾಡಿ ಮಿಡಿತ ಗೊತ್ತಿರುವವರು ಟ್ರಸ್ಟಿಯಾಗಿ ಬರಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಮನದ ಇಂಗಿತ. ಪ್ರಿಯ ವೀಕ್ಷಕರ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಲಿಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದ ಕಾಂಗ್ರೆಸ್ ನಾಯಕಿ, ಜಿಲ್ಲಾ ಕಾಂಗ್ರೆಸ್ಸಿನ ಸದಸ್ಯರು ಆಗಿರುವಂಥ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಒಂದು ಮನವಿಯನ್ನು ಸಲ್ಲಿಸಿ ಆದಿದ್ರಾವಿಡ ಸಮುದಾಯದವರಿಗೆ ಈ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಸ್ಥಾನ ಕೊಡಬೇಕು ಎನ್ನುವ ಒಂದು ಮನವಿಯನ್ನು ಕೂಡ ನೀಡಿದ್ದಾರೆ. ಅವರಲ್ಲೇ ಈ ಕುರಿತು ಮಾಹಿತಿಯನ್ನು ಕೇಳೋಣ. ಬಹುಶಃ ತಾವು ಕೂಡ ಒಂದು ಮನವಿಯನ್ನು ನೀಡಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೇವೆ. ಏನು ಆ ಕುರಿತದೆ ಮಾಹಿತಿ? ಸರ್, ನಾನು ಕೂಡ ತುಂಬ ಟರ್ಮ್ ಆಯಿತು. ನಾನು ಕಾಂಗ್ರೆಸ್ಸಿಂದ SC ಇದರಿಂದ ಮತ್ತು ಆದಿದ್ರಾವಿಡ ಸಮುದಾಯದಿಂದ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೇನೆ. ಈ ತನಕ ನನಗೆ ಯಾವುದೇ ಒಂದು ಸೌಲಭ್ಯಗಳನ್ನು ಅಲ್ಲಿ ಕೊಟ್ಟಿಲ್ಲ. ಮತ್ತು ಯಾಕಂದರೆ ನನಗೆ ಬೇಸರ ಆಗೋದು, ನಾನು 37 ವರ್ಷ ಸತತವಾಗಿ ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ದೇನೆ. ಯಾಕಂದರೆ ಆಚೆ ಹೋಗಿ ಈಚೆ ಹೋಗಿದ್ದಲ್ಲ, ಕೈಯಲ್ಲಿ ಏನು ಇಲ್ಲದೆ 10 ಪೈಸೆ ದುಡ್ಡು ಇಲ್ಲದೆ ಬೇಕಾದಷ್ಟು ನಾನು ದುಡ್ಡು ಇದೆ. ಅದು ನನಗೆ ಬೇಸರ ತಂದೆ. ಯಾಕಂದರೆ ಯಾರ್ಯಾರೋ ಪಾರ್ಟಿಯಿಂದ ಬಂದವರಿಗೆ ಇವತ್ತು ಒಳ್ಳೊಳ್ಳೆ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ನನಗೆ ಯಾಕೆ ಕೊಡ್ತಿಲ್ಲ ಅಂದರೆ ನನಗೆ ಬೇಸರ ಅಂದರೆ, ಬಹುಶಃ ನಾನು ಒಬ್ಬಳು ಕೀಳು ಮಟ್ಟದಲ್ಲಿ ಇದ್ದಾರ ಅಥವಾ ಅಲ್ಲಿ ಭೇದ ಭಾವ ನೋಡ್ತಾರಂತೇಳಿ ನನ್ನದೊಂದು ಭಾವನೆ ಸರಿ. ಯಾಕಂದರೆ ಮೊನ್ನೆ ನಾನು ಹೋಗುವಾಗ ಅರ್ಜಿ ಕೊಟ್ಟೆ. ರಮಣತ್ರಯಗಳಲ್ಲಿ ಮಾನ್ಯ ಮಾಜಿ ಉಸ್ತುವಾರಿ ಸಚಿವರು ಕೂಡ ಅವರಲ್ಲಿ ಅವರ ಗಮನಕ್ಕೆ ನಾನು ಹೋದಾಗ ಅವರ ಗಮನಕ್ಕೆ ನಾನು ತಂದಿದ್ದೆ. ಸರಿ, ನನಗೆ ಒಂದು ಅವಕಾಶ ಕೊಡಿ. ಯಾಕಂದರೆ ನಾನು ಪಾರ್ಟಿಯಲ್ಲಿ ಪ್ರಾಮಾಣಿಕತೆಯಲ್ಲಿ ದುಡಿದವಳು, ನನಗೆ ಒಂದು ಅವಕಾಶ ಕೊಡಿ ಅಂತ ನಾನು. ಆಗ ಅವರೊಂದು ನನಗೆ ಭರವಸೆ ಕೊಟ್ಟರು, ನೋಡು ಈ ಸಲ ಒಂದು ನಿಮಗೆ ಚಾನ್ಸ್ ಉಂಟು ಕೊಡುವ ಅಂತೇಳಿಂದ ನನಗೊಂದು ಭರವಸೆ ಕೊಟ್ಟರು. ಮತ್ತು ಭರವಸೆಯಾಗಿ ನಾನು ಸದನ ಸಹ ಒಂದು ಇರ್ಬೋದು, ನಾನು ಪ್ರಾಮಾಣಿಕತೆ ಕಾರ್ಯಕರ್ತೆಯಾಗಿ ನನಗೊಂದು ಅವಕಾಶ ಕೊಟ್ಟರು ಅಂತೇಳಿ ನಾನು ನೆನೆಸಿದ್ದೆ ಸರ್.
ಹಾಗೆ ನನಗೆ ಅದೊಂದು ಸ್ವಲ್ಪ ಮೊನ್ನೆ ಲೀಸ್ಟ್ ನೋಡುವಾಗ ನನಗೊಂದು ಬೇಸರ ಆಯಿತು. ಯಾಕಂದರೆ ಯಾರ್ಯಾರು ಅರ್ಧದಿಂದ ಬಂದ ಯಾವ ಪಾರ್ಟಿಯಿಂದ ಅರ್ಧದಿಂದ ಬಂದು ಇವತ್ತು ಅವರಿಗೆ ಒಳ್ಳೊಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ. ನಾನು ಯಾವ್ಯಾವ ಪಾರ್ಟಿಯಿಂದ ಬಂದಿಲ್ಲ, ಯಾಕಂದರೆ ನೇರ ಕಾಂಗ್ರೆಸ್ಸಲ್ಲೇ ದುಡಿತಾ ಇದ್ದೇನೆ. ಎಷ್ಟೋ ಕಾಂಗ್ರೆಸ್ಸಿಂದ ನನಗೆ ಅನ್ಯಾಯ ಆಗಿದೆ, ಆದರೂ ಕೂಡ ನಾನು ಪಾರ್ಟಿಯನ್ನು ಬಿಟ್ಟು ಹೋಗಿಲ್ಲ. ಯಾಕಂದರೆ ಪಾರ್ಟಿಯಲ್ಲಿ ಇರಬೇಕು, ನಾವು ಪಾರ್ಟಿಯಲ್ಲಿ ಪ್ರಾಮಾಣಿಕತೆಯಲ್ಲಿ ದುಡಿಬೇಕು, ಇವತ್ತು ನಾವು ಒಳ್ಳೊಳ್ಳೆ ಹುದ್ದೆಗಳನ್ನು ತಗೊಳ್ಬೇಕು ಅಂತ ತಾಳ್ಮೆಯಲ್ಲಿ ಇದ್ದೆ. ಇವಾಗ ಒಂದು ಲಿಸ್ಟ್ ಬಂದು ನೋಡಿದ ನಂತರ ನನಗೆ ತುಂಬ ಬೇಸರ ಆಯಿತು. ಯಾರಲ್ಲಿ ಹೇಳಿಕೊಡೋದಪ್ಪ ಅಂತೇಳಿ ನನಗೆ ಅದೇ ಆಯಿತು. ಯಾಕಂದರೆ ಬಾಕಿದ್ದ ಲೀಡರ್ಗಳೆಲ್ಲ ಅವರವರೇ ಕೇಳಿಕೊಂಡು ಮೇಲೆ ಹೋಗ್ತಿದ್ರು. ನನಗೆ ಬ್ಯಾಂಗ್ಳೂರಿಗಾಗಲಿ ಎಲ್ಲಿಗೆ ಹೋಗುವಷ್ಟು ತಾಕತ್ತಿಲ್ಲ. ಯಾಕಂದರೆ ನನ್ನಲ್ಲಿ ಅಷ್ಟು ದುಡಿಮೆ ಇಲ್ಲ, ಸಂಪಾದನೆ ಇಲ್ಲ. ಬೇಕಾದರೆ ನಮಗೆ ಒಂದು ದಿವಸಕ್ಕೆ ದುಡಿದ್ರೆ ಒಂದು ದಿವಸಕ್ಕೆ ನಮಗೆ ಉಪಯೋಗಕ್ಕೆ ಬರ್ತದೆ. ಯಾಕಂದರೆ ನಮ್ಮಲ್ಲಿ ಇನ್ಕಮ್ ಅಷ್ಟು ಇಲ್ಲ. ಎರಡನೇದಾಗಿ ನಾನಿಲ್ಲಿ ವೆಂಕಪ್ಪಗೌಡರು ಮತ್ತು ಜಯಪ್ರಕಾಶ್ ರೈ ಇರುವಾಗ ಪಕ್ಷದಲ್ಲಿ ಎಲ್ಲೇ ಮೀಟಿಂಗ್ ಕರೆದ್ರು ಕೂಡ ದುಡ್ಡಿಲ್ಲ. ಯಾರ್ಯಾರೋ ಸಾಲ ಮಾಡಿ ಅದು ನಾನು 50 ರೂಪಾಯಿ ಬಸ್ಸಿಗೆ ಆಗುವಷ್ಟು 50 ರೂಪಾಯಿ ಹಿಡ್ಕೊಂಡು ನಾನು ಮೀಟಿಂಗ್ಗೆ ಬಂದವಳು. ಯಾಕಂದರೆ ಪ್ರತಿಭಟನೆ ಆಗಲಿ ಅಯೋಧ್ಯೆಗೆ ಹೋಗುವ ನಾನು ಹಾಗೆ ಹೋಗೋಳು. ಯಾಕಂದರೆ ಇಲ್ಲಿಂದ ಯಾರಾದರೂ ನನ್ನಲ್ಲಿ ಮಹಿಳೆಯರು ಯಾರಾದರೂ ಕ್ಲೋಸ್ ಇದ್ದರೆ ಅವರಲ್ಲಿ 50 ರೂಪಾಯಿ ತಗೊಂಡೋಗಿ ನಾನು ಮನೆಗೆ ಹೋಗ್ತಿದ್ದೆ. ಯಾಕಂದರೆ ಅಷ್ಟು ನಾನು ಪಕ್ಷದಲ್ಲಿ ಹಂಚಿಕೊಂಡವಳು. ಇವತ್ತು ನಮಗೆ ಅನ್ಯಾಯ ಆಗ್ತಿದೆ ಅಂದರೆ ನಾವು ಪಕ್ಷದಲ್ಲಿ ಇನ್ನು ದುಡಿಲಿಕ್ಕೆ ನಮಗೆ ಮರ್ಯಾದೆ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂದರೆ ಇನ್ನು ಈ ಥರ ಇರಬಾರ್ದು ನನಗೆ. ಯಾಕೆ ಪಾರ್ಟಿಯಲ್ಲಿ ನಾವು ಒಳ್ಳೆ ದುಡ್ದವರಿಗೆ ಒಳ್ಳೆ ಅವಕಾಶ ಕೊಡಬೇಕು. ನಾನು ಹೇಳೋದು ಎಲ್ಲರಿಗೆ ಕೊಡಲಿ ಸರ್, ನಾನು ಯಾರಿಗೂ ಕೊಡೋದು ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ಈಗ ರಘು ಡಾಕ್ಟರ್ ಅವರಿಗೆ ಅವರು ಮೇಲೆ ನಮ್ಮಕ್ಕಿಂತ ಹೈ ಲೆವೆಲಲ್ಲಿ ಇದ್ದವರು. ಯಾಕಂದರೆ ಎಲ್ಲೆಲ್ಲ ಹುದ್ದೆಗಳನ್ನು ಅವರು ಇದು ಮಾಡಿ ಮೂರು ಸಲ 3 ಟರ್ಮ್ ಅವರು MLA ಕಂಟೆಸ್ಟ್ ಮಾಡಿದರು. ಆನಂತರ ಈಗ ಸಿಂಡಿಕೇಟ್ ಆಯಿತು ಅವರಿಗೆ. ವಾಪಸ್ಸು ನಾವು ಕಾರ್ಯಕರ್ತರು ಮಾಡುವಂಥ ಕೆಲಸ ನಿಜವಾಗಿ ಅವರು ಮಾಡಿಸಿಕೊಡ್ಬೇಕು. ಕಾರ್ಯಕರ್ತರು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಮಾಡಿಸಿಕೊಡ್ಬೇಕು, ಅವರೇ ಮಾಡಿಕೊಡ್ಬೇಕು. ಅದಕ್ಕೆ ಅವರೇ ಹೋರಾಟ ಮಾಡೋದಲ್ಲ. ಯಾಕಂದರೆ ನಮಗೆ ಇಲ್ಲಿ ನಮ್ಮಂಥ ಕಾರ್ಯಕರ್ತರನ್ನು ಕರ್ಕೊಂಡೋಗಿ ನಿಮಗೆ ಅದು ಕೊಡಿಸಿದ್ಕೊಂಡು ಯಾರು ಹೇಳುವವರಿಲ್ಲ. ಮತ್ತು ಗುಟ್ಟಾಗಿ ಮಾತಾಡಿಕೊಂಡು ಬರುವಂಥ ಇದು ಅವಧಿ ಅದಲ್ಲವೇ ಅಲ್ಲ. ಯಾಕಂದರೆ ನಾನು ಪಬ್ಲಿಕ್ಕಾಗಿ ಹೋರಾಟ ಮಾಡೋದಂದರೆ ನಾನು ಸಾರ್ವಜನಿಕವಾಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಬಂದವಳು ಸರ್. ಕಾಂಗ್ರೆಸ್ಸಲ್ಲಿರುವಾಗ ಎಷ್ಟೋ ಜನ ಭದ್ರತಾ ಸಿಬ್ಬಂದಿ ದೇವಸ್ಥಾನದ ಸಿಬ್ಬಂದಿಗಳಿಗೆ ನಾನು ಮತ್ತು ಅಶೋಕ್ ನೆಕ್ರಾಜಿಯವರು ಸೇರಿ ಅಲ್ಲಿಗೆ ಕೃಷ್ಣ ಪ್ರಸಾದ್ ಮಾಡ್ತಿಲ್ಲಿರುವಾಗ 40 ಜನರನ್ನ ಕೆಲಸದಿಂದ ತೆಗೆದುಹಾಕಿದ್ರು. 3 ತಿಂಗಳು ಫ್ರೀಯಾಗಿ ಕೆಲಸ ಮಾಡಿದ್ರು ಅವರು. ನನ್ನ ಗಮನಕ್ಕೆ ತಂದ ನಂತರ ನಾನು ಅಶೋಕ್ ನೆಕ್ರಾಜಿ ಅವರಿಗೆ ಗಮನಕ್ಕೆ ತಂದು ನಾವು ಇದನ್ನು ಬೆಂಗಳೂರಲ್ಲಿ ನಮ್ಮ ಟ್ರಸ್ಟಿ ನಿತ್ಯಾನಂದ ಮುಂಡೋಡಿ ಅವರು ಇರುವಾಗ ಬೆಂಗಳೂರಿಗೆ ಅದನ್ನು ಮಾಡಿಸಿಕೊಂಡು ಬಂದೆವು. ನಾವು ಹೋಗಿ ಅಲ್ಲಿ 2 ದಿವಸ ಸೆಕ್ಯೂರಿಟಿಗಳನ್ನು ಕರ್ಕೊಂಡೋಗಿ ಮಾಡಿಸ್ಕೊಂಡು ಬಂದೆವು ಸರ್. ಯಾಕಂದ್ರೆ ನಾನು ಎಲ್ಲರ ಪರವಾಗಿ ಹೋರಾಟ ಒಬ್ಬಳೇ ಆಗಿ ಎಲ್ಲರ ಪರ ಕಾಂಗ್ರೆಸ್ ಹೋರಾಟ ಮಾಡಿದವಳು ಸರ್. ಇವತ್ತು ನನಗೆ ಅದು ಕೈ ಮುಗಿದ್ರೆ ನಾನು ಕೇಳ್ತೇನೆ ಸರ್, ನನಗೊಂದು ಅವಕಾಶ ಕೊಡಲಿ ಅಂತ ನಾನು ಕೇಳೋದು, ಬೇರೆ ಏನು ನನಗೆ ಬೇಡ. ಕೇಳಿದ್ರಲ್ಲ ವೀಕ್ಷಕರೇ, ಕುಕ್ಕೆ ಸುಬ್ರಹ್ಮಣ್ಯದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂಥ ಬೆಳವಣಿಗೆಗಳು, ಆ ಬಳಿಕದ ಘಟನೆಗಳು, ಸನ್ನಿವೇಶಗಳು ಎಲ್ಲವನ್ನೂ ಕೂಡ, ಜೊತೆಗೆ ಈ ಊರಿನ ಗಣ್ಯರು, ವಿವಿಧ ಪಕ್ಷಗಳ ಮುಖಂಡರು ಏನು ಹೇಳಿದ್ದಾರೆ ಎಲ್ಲವನ್ನೂ ಕೂಡ ಕೇಳಿದ್ದೀರಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ, ರಿಪೋರ್ಟರ್ ಶಿವರಾಮ್ ಕಜಮೂಲೆ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.